ಜ್ಯೋತಿರ್ಮಠದ ಶ್ರೀ ಅವಿಮುಕ್ತೇಶ್ವರ ಆನಂದ ಸರಸ್ವತಿ ಸ್ವಾಮಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನಡುವಿನ ಘರ್ಷಣೆ ಅಂತಿಮವಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ತಿರುಗೇಟಾಗುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಜನವರಿ 18ರಂದು ಇವರಿಬ್ಬರ ನಡುವೆ ಘರ್ಷಣೆಗೆ ಚಾಲನೆ ಸಿಕ್ಕಿತ್ತು. ಮೌನಿ ಅಮಾವಾಸ್ಯೆಯಂದು ಸ್ವಾಮೀಜಿ ಮತ್ತು ಅವರ ಶಿಷ್ಯರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಹೋದಾಗ ಪೊಲೀಸರು ಅವರನ್ನು ತಡೆಗಟ್ಟಿದ್ರು. ಪಲ್ಲಕ್ಕಿಯಲ್ಲಿ ಸ್ನಾನ ಮಾಡಲು ಹೋಗುವುದಕ್ಕೆ ಬಿಡುವುದಿಲ್ಲ ಎಂದು ಪೊಲೀಸರು ತಡೆದರು. ಅವರ ಶಿಷ್ಯರನ್ನು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡ್ರು. ಲಾಠಿ ಚಾರ್ಜ್ ಮಾಡಿದ್ರು. ಶಿಷ್ಯರನ್ನ ಎಳೆದಾಡಿ ತುಳಿದ್ರು ಎಂಬ ಆರೋಪ ಇದೆ. ಬಾಲಬ್ರಹ್ಮಚಾರಿಗಳು, ವೇದಾಧ್ಯಯನ ಮಾಡ್ತಾ ಇರುವ ವಿದ್ಯಾರ್ಥಿಗಳು, ಸನ್ಯಾಸ ದೀಕ್ಷೆ ಪಡೆದಿರುವವರು ಮತ್ತು ಮಠದ ಸಿಬ್ಬಂದಿ ವರ್ಗಕ್ಕೂ ನಿರ್ದಯವಾಗಿ ಥಳಿಸಿದ್ದಾರೆ. ಜ್ಯೋತಿರ್ಮಠದ ಶಿಷ್ಯರಲ್ಲಿ ಒಬ್ಬರಾದ ಸನ್ಯಾಸ ದೀಕ್ಷೆ ಪಡೆದಿರುವ ಒಬ್ಬರನ್ನ ಜುಟ್ಟಿನಲ್ಲಿ ಎಳೆದೊಯ್ದು ಬೂಟ್ಗಾಲ್ನಲ್ಲಿ ಒದಿದ್ದಾರೆ ಎಂಬ ಆರೋಪ ಇದೆ. ಈ ಬಗ್ಗೆ ಈ ವಿಡಿಯೋ ಕೂಡ ಬಿಡುಗಡೆಯಾಗಿದೆ. ಇದರ ನಂತರ ಸ್ವಾಮೀಜಿ ಅನ್ನ ನೀರು ತ್ಯಜಿಸಿ ಶಿಬಿರದ ಹೊರಗೆ ಧರಣಿ ನಡೆಸುತ್ತಿದ್ದಾರೆ. ಆದರೆ ಜನವರಿ 25ರಂದು ಯೋಗಿ ಆದಿತ್ಯನಾಥ್ ಬೆಂಬಲಿಗರು ಶಿಬಿರಕ್ಕೆ ನುಗ್ಗಲು ಪ್ರಯತ್ನಿಸಿದ್ದಾರೆ. ಐ ಲವ್ ಬುಲ್ಡೋಸರ್ ಬಾಬಾ ಎಂದು ಘೋಷಣೆ ಕೂಗುತ್ತಾ ಶಿಬಿರಕ್ಕೆ ನುಗ್ಗಿದ್ದಾರೆ. ಅವರ ಶಿಷ್ಯರನ್ನ ಎಳೆದಾಡಿದ್ದಾರೆ. ಇದು ದಬ್ಬಾಳಿಕೆ ಮತ್ತು ಮೌನಗೊಳಿಸುವ ಯತ್ನ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಯೋಗಿ ಸರ್ಕಾರವನ್ನು ಟೀಕಿಸಿದ್ದಾರೆ. ಯೋಗಿ ಔರಂಗಜೇಬ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. यही योगी जिसको आप लोग साधु संत कहते हो, हम तो हुमायूं का बेटा अकबर कहते हैं, हम तो औरंगजेब कहते हैं, ये नहीं है हिंदू कहने के लायक। ये मंदिर तोड़ने का समर्थन करने वाला आदमी है। 150 से ज्यादा मंदिर तोड़ दिए गए, एक शब्द नहीं निकला इसके मुंह से, इसलिए कि इसकी मुख्यमंत्री की गद्दी ना चली जाए। मुख्यमंत्री की गद्दी को महत्वपूर्ण समझने वाला पौराणिक मूर्तियों के सामने क्या हिंदू हो सकता है? वो सत्ता लुलूप है, वो हिंदू नहीं है। ಇದಕ್ಕೆ ಯೋಗಿ ನೀಡಿರುವ ಪ್ರತಿಕ್ರಿಯೆ ಪರಿಸ್ಥಿತಿಯನ್ನ ಇನ್ನಷ್ಟು ಕೆಡಿಸಿದೆ. ಸನಾತನ ಧರ್ಮವನ್ನು ದುರ್ಬಲಗೊಳಿಸುವ ಕೆಲವು ಕಾಲನೇಮಿಗಳು ಸಕ್ರಿಯರಾಗಿದ್ದಾರೆ. ಸಮಾಜ ಎಚ್ಚರಿಕೆ ವಹಿಸಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. उसकी व्यक्तिगत प्रॉपर्टी कुछ नहीं होती, धर्म ही उसकी प्रॉपर्टी है, राष्ट्र ही उसका स्वाभिमान है। अगर कोई राष्ट्रीय स्वाभिमान को चुनौती देता है तो हमें खुल करके उसके सामने आकर के खड़ा हो जाना चाहिए, उसकी चुनौती का मुकाबला करने के लिए खड़ा होना चाहिए। कोई धर्म के खिलाफ आचरण करता है, क्योंकि ऐसे तमाम कालनेमी होंगे जो धर्म की आड़ में सनातन धर्म को कमजोर करने की साजिश रच रहे होंगे। हमें उनसे सावधान होना होगा, उनसे सतर्क रहना होगा। ಕಾಲನೇಮಿ ಎಂಬ ಪದವನ್ನು ಅವರು ಬಳಸಿರುವುದು ಅವಿಮುಕ್ತೇಶ್ವರ ಆನಂದ ಸರಸ್ವತಿ ಸ್ವಾಮೀಜಿಯವರ ವಿರುದ್ಧ ಅಂತ ಅರ್ಥೈಸಲಾಗಿದೆ. ಕಾಲನೇಮಿ ಅಂದರೆ ಧರ್ಮದ ಹೆಸರಿನಲ್ಲಿ ಮೋಸ ಮಾಡುವ ಸನಾತನ ಧರ್ಮಕ್ಕೆ ವಿರೋಧಿ ಶಕ್ತಿಗಳ ಸಂಕೇತವಾಗಿ ಬಳಸಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಪ್ರಸಿದ್ಧ ರಾಕ್ಷಸನ ಹೆಸರಾಗಿ ಕಾಲನೇಮಿ ಗುರುತಿಸಿಕೊಂಡಿದೆ. ಇದೀಗ ಸ್ವಾಮಿ ಅವಿಮುಕ್ತೇಶ್ವರ ಆನಂದ ಸರಸ್ವತಿ ಅವರಿಗೆ ಯೋಗಿ ಆದಿತ್ಯನಾಥ್ ಈ ಪದವನ್ನು ಬಳಸುವ ಮೂಲಕ ಇನ್ನಷ್ಟು ಸಮಸ್ಯೆಯನ್ನು ಹುಟ್ಟುಹಾಕಿದ್ದಾರೆ. ಇದೇ ವೇಳೆ ಉತ್ತರ ಪ್ರದೇಶ ಸರ್ಕಾರದ ಹಲವು ಸಚಿವರು ಸ್ವಾಮೀಜಿಗೆ ಬೆಂಬಲ ಸಾರಿದ್ದಾರೆ. ಅವರಲ್ಲಿ ಉಪಮುಖ್ಯಮಂತ್ರಿ ಮೌರ್ಯ ಮತ್ತು ಪ್ರವಾಸೋದ್ಯಮ ಸಚಿವರು ಸೇರಿದ್ದಾರೆ. ಈ ನಡುವೆ ಶಂಕರಾಚಾರ್ಯ ಎಂಬ ಬಿರುದನ್ನು ಬಳಸುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಉತ್ತರ ಪ್ರದೇಶ ಸರ್ಕಾರ ಅವಿಮುಕ್ತೇಶ್ವರ ಆನಂದ ಅವರಿಗೆ ನೋಟಿಸನ್ನು ಕಳುಹಿಸಿ ಪರಿಸ್ಥಿತಿಯನ್ನು ಬಿಗಡಾಯಿಸಿದೆ. ಅಂತೂ ಇಬ್ಬರು ಸನ್ಯಾಸಿಗಳ ಘರ್ಷಣೆಯ ಮಧ್ಯೆ ಬಿಜೆಪಿ ಬಡವಾಗಿದೆ. ಅದರ ಬೆಂಬಲಿಗರಲ್ಲಿ ಒಂದು ಗುಂಪು ಅವಿಮುಕ್ತೇಶ್ವರ ಆನಂದ ಅವರ ಜೊತೆ ಇದ್ದರೆ ಇನ್ನೊಂದು ಗುಂಪು ಯೋಗಿಯ ಜೊತೆ ಇದೆ. ಸ್ವಾಮೀಜಿಯನ್ನೇ ಯೋಗಿ ಆದಿತ್ಯನಾಥ್ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಿರೋದು ಮತ್ತು ಬಾಲಬ್ರಹ್ಮಚಾರಿಗಳನ್ನು ಥಳಿಸಿರೋದು ಅವರ ವರ್ಚಸ್ಸಿಗೆ ಹಾನಿಯನ್ನು ತಟ್ಟಿದೆ. ಯೋಗಿಯವರ ವರ್ಚಸ್ಸನ್ನು ಹಾಳು ಮಾಡುವುದಕ್ಕಾಗಿಯೇ ಬಿಜೆಪಿ ಹೈಕಮಾಂಡ್ ಸುಮ್ಮನಿದೆ ಎಂಬ ಅಭಿಪ್ರಾಯವೂ ಇದೆ. ಅವರ ವ್ಯಕ್ತಿತ್ವಕ್ಕೆ ಮಸಿಯಾಗುವಂತೆ ನೋಡಿಕೊಂಡು ಮೋದಿಯ ಉತ್ತರಾಧಿಕಾರದಿಂದ ಅವರನ್ನು ದೂರ ಮಾಡುವ ಸಂಚು ನಡೆಯುತ್ತಿದೆ ಅಂತಲೂ ಹೇಳಲಾಗ್ತಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.